ಮಂತ್ರಿ ಏನ್ ಹೇಳ್ಕೊಡ್ತೈತ ನಾ ಬೆಳಗಾವದಾಗ ರೈತರು ಬರಗಾಲ ಬರಲಿ ಅಂತ ಬಯಸ್ತಾರ. 5 ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೋತಾರ. ಮನೆ ವಿಧಾನಸಭಾದಾಗ ಜಗಳ ಆಯ್ತು. ಅವನಿಗೆ ನಾನು ನೆಂದಿಲ್ಲ ಹಂಗೆಲ್ಲ ಅಂದ್ರೆ ಹೇಳು ನಿನ್ನ ಮ್ಯಾಗ ಕೇಸ್ ಹಾಕೋ ನೀವು 100 ಅದ್ರ ಇನ್ನೊಂದು 100 ಎಲ್ಲಾ ಸಕ್ಕರೆ ಕಾರ್ಖಾನೆ ಮುಂದೆ ಒಂದು ಕಾಟ ಮಾಡ್ತೀನಿ ಅಂತ ಹೇಳಿದ್ದ. ರೈತರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಈಗ ಎಲ್ಲ ಫ್ಯಾಕ್ಟರಿ ಏನ್ ಹೇಳ ಗುರ್ತೈತನ ನನ್ನ ಮಗಳು ನಿಂತಾಳ ಎಲ್ಲರೂ 50-50 ಲಕ್ಷ ರೂಪಾಯಿ ಕೊಟ್ರೆ ಕಾಟ ಹಾಕೋದಿಲ್ಲ, ಕೊಡ್ಲಿಲ್ಲ ಅಂದ್ರೆ ಕಾಟ ಹಾಕ್ತಿರತ್ತ. ನನಗೊಬ್ರು ಫೋನ್ ಮಾಡಿದ್ರು, ಈ ಸಕ್ಕರೆ ಕಾರ್ಖಾನೆಗೆ ಒಬ್ರು ಲೀಡರ್ ಇರ್ತಾರ ರೊಕ್ಕ ಕಲೆಕ್ಷನ್ ಮಾಡಿಕೊಡೋರು, ಶಿವಾನಂದ ಪಾಟೀಲ್ ಸಾಹೇಬ್ ಹೇಳ್ಯಾರಿ ಮತ್ತು ಮೆಟ್ಲು ಹೊಡಿತೀನಿ ನಾ ಕಾಟೇನು ಹೊಡಿದಿಲ್ಲ, ಬೇಕಾದಂಗೆ ಕಾಟ ಹಾಕಲ್ಲ ಮಗ ಹತ್ತು ಹಾಕಲ್ಲ ಫ್ಯಾಕ್ಟ್ರಿ ಮುಂದೆ ನೋಡ್ರಿ. ನಿಮ್ಮ ರೊಕ್ಕನೇ ತಗೊಂಡು ನಿಮ್ಗೆ ಹೊಡಿಲಕತ್ತಾರ. ಇವತ್ತ ಗ್ಯಾರಂಟಿ 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 ಏನ್ ಗ್ಯಾರಂಟಿ ಐತ್ರಿ? ನಮ್ ದೇಶ ಉಳಿದ್ರೆ ನಮ್ಗೆ ಗ್ಯಾರಂಟಿ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ದೇಶ ಉಳಿದ ಸಾವಿರ ಎಲ್ಲ ಬಂದ್ ಕೂತ್ರು ಅಂದ್ರ ಹೊಲ ಉಳಿದಿಲ್ಲ, ಮನೆ ಉಳಿದಿಲ್ಲ, ಏನು ಉಳಿದಿಲ್ಲ. ಎರಡೇ ಆಪ್ಷನ್ ಬರ್ತಾನೆ, ನಿಮ್ಗೆ ನಮಾಜ್ ಇರ್ಬೇಕು, ಇಲ್ಲಕಂದ್ರೆ ಸಾಯ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಹಿಂದೂಗಳು ಇಟ್ಟು ಉಳಿದಿವಿ. ಯಾಕಪ್ಪ ಅಂದ್ರೆ ನಮ್ಮ ಮುತ್ತೆ ಎಲ್ಲಾರು ಔರಂಗಜೇಬನಿಂದ ಟಿಪ್ಪು ಸುಲ್ತಾನ್ ವಿರುದ್ಧ ಹೋರಾಟ ಮಾಡಿ ಮಾಡಿ ನಾನು ಬಸಪ್ಪ ಕಲ್ಲಪ್ಪ ಮಲ್ಲಪ್ಪ ಉಳಿದಿ. ನಮ್ಮ ಮುತ್ತೆಗಳು ಅಂಜಿದ್ರೆ ಅಂದ್ರೆ ಬಸೀರಮ್ಮ ಅಂತ ಅಣ್ಣ ಸಾಹೇಬ್ ಗಲ್ಲೆವಾಲೆ, ಮಯೂರ್ ಸಾಹೇಬ್ ಕುಂಟಳ್ಳಿ ವಾಲೆ. ಇವತ್ತು ನಾವು ಯಾರಾದ್ರೂ ಉಳಿದಿದ್ರ ಯಾರು ಪುಣ್ಯ ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಜ ಪ್ರತಾಪ. ನಾವು ಹಾಲ ಮತದ ಹೆಣ್ಣುಮಗಳು ಅಹಿಲ್ಯಾಬಾಯಿ ಹೋಳ್ಕರ್, ಆ ತಾಯಿ 3,500 ದಿವಸ ತನಕ ಜೀರ್ಣೋದ್ಧಾರ ಎಲ್ಲೆಲ್ಲ ಔರಂಗಜೇಬ್ ಕೆಡವಿದ್ದ, ಮೊಘಲ್ ಕೆಡಿತ್ತು. ಇವತ್ತ ಕಾಶಿಗೆ ನೀವು ಹೋದ್ರಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಕೈಯಾಗ ಲಿಂಗ ಹಿಡ್ಕೊಂಡು ಕೂತಿದ್ದು ಒಂದು ಮೂರ್ತಿ ನಮ್ಮ ಮೋದಿಯವರು ಸ್ಥಾಪನೆ ಮಾಡ್ಯಾರ. ಎದಕ್ಕೆ ಮಾಡ್ಯಾರ? ಆ ಹೆಣ್ಮಗಳು ಹಾಲು ಮತದ ಹೆಣ್ಮಗಳು ಹಿಂದೂನ ರಾಣಿ. ಆ ರಾಣಿಗೆ ಏನ್ ಹೆಸರು ಐತಂದ್ರ ಅಹಿಲ್ಯಾಬಾಯಿ ಹೋಳ್ಕರ್. ಆ ಹೆಣ್ಮಗಳು ಸಣ್ಣ ವಯಸ್ಸಿನಾಗ ಯಾರು ವಿಧವಾ ಆದ್ರಂದ್ರೆ ಲಗ್ನ ಆಗುವಂತದ್ದನ್ನ ಕ್ರಾಂತಿಕಾರಿ ನಿರ್ಣಯ ಮಾಡಿದಕ್ಕೆ. ಆ ಅಹಿಲ್ಯಾಬಾಯಿ ಹೋಳ್ಕರ್ ಕಾಶಿ ವಿಶ್ವನಾಥನ ಔರಂಗಜೇಬನ ಕೆಡವಿದ ಮಕ್ಕಳು ದೇವಸ್ಥಾನ ಕಟ್ಟಿ ಇವತ್ತು ನಮ್ಗೆಲ್ಲ ಕಾಶಿಗೆ ಹೋದ್ರೆ ವಿಶ್ವನ ದರ್ಶನ ಮಾಡೋದು ಹೆಣ್ಮಗಳು. ಅದಕ್ಕೆ ಎಲ್ಲೆಲ್ಲಿ ಅಹಿಲ್ಯಾಬಾಯಿ ಎಲ್ಲಿ ನಮ್ಮ